ಆನೇಕಲ್ ತಾಲೂಕಿನ ಚಂದಾಪುರದ ಸನ್ ಪ್ಯಾಲೇಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಸನ್ಸೆರಾ ಕಂಪನಿಯ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸಾಧನೆ ಮಾಡಿದ 450 ವಿದ್ಯಾರ್ಥಿಗಳಿಗೆ 69.7 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಎಂ ರಾಮಯ್ಯ ಅವರು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸನ್ಸೆರಾ ಕಂಪನಿಯ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಸಾಧನೆ ಮಾಡಿದ ಚಂದಾಪುರ ಛತ್ರಖಾನೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಜಾಪುರ ಸರ್ಕಾರಿ ಪ್ರೌಢಶಾಲೆಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಎಂ ರಾಮಯ್ಯ, ಸನ್ಸೆರಾ ಕಂಪನಿಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಎಫ್ಆರ್ ಸಿಂಘ್ವಿ ರವರು, ಬೆಂಗಳೂರು ದಕ್ಷಿಣ ಡಿಡಿಪಿಐ ವಿವೇಕಾನಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಗುರುಮೂರ್ತಿ, ಸ್ವಾಮಿ ವಿವೇಕಾನಂದ ಶಾಲೆಯ ಕಾರ್ಯದರ್ಶಿ ಜಿ ನಾಗರಾಜು, ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ಶ್ರೀಧರ್, ರೋಟರಿ ಬೆಂಗಳೂರು ಹೆಲ್ತ್ ಸಿಟಿಯ ಅಧ್ಯಕ್ಷ ಗಣೇಶನ್ ಹೀರಪ್ಪ, ಜೈ ಶಿವಶಕ್ತಿ ಆರೋಗ್ಯ ಮತ್ತು ಶಿಕ್ಷಣ ಫೌಂಡೇಶನ್ನ ಎಸ್ ಪದ್ಮನಾಭ್, ಎಂಸಿಕೆಎಸ್ ಫೌಂಡೇಶನ್ ಶ್ರೀದೇವಿ ಹಾಜರಿದ್ದರು. ನಾನು ಹೀಗೆ ಹತ್ತಿ ಬೆಲೆ ಪಾಸ್ ಆಗ್ತಾ ಇದ್ದೆ. ಪ್ರೋಗ್ರಾಮ್ ಬಗ್ಗೆ ನಾನು ಗೊತ್ತಿತ್ತು, ನೋಡ್ಕೊಳ್ಳೋಣ ಅಂತ ಬಂದೆ. ತುಂಬ ಸಂತೋಷ. ಮೊದಲನೇದಾಗಿ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಿರುವ ಎಲ್ಲ ದಾನಿಗಳು, ಸನ್ಸೆರಾ ಮತ್ತು ಸನ್ಸೆರಾ ಫೌಂಡೇಶನ್ ಮತ್ತು ಎಲ್ಲ ದಾನಿಗಳು ಮುಂದೆ ಚಪ್ಪಾಳೆ. ನನ್ನ ಹೆಸರು ಶ್ರೀಧರ್ ಅಂತ. ನಾನೀಗ ರೋಟರಿ ಸೇವಾ ಸಂಸ್ಥೆಯಲ್ಲಿ ಗವರ್ನರ್ ಆಗಿದ್ದೀನಿ. 25 ವರ್ಷಗಳ ಹಿಂದೆ ನಾನು ನಿಂತರೇ ಸ್ಕಾಲರ್ಶಿಪ್ ತಗೊಂಡು ಓದಿದ್ದು. ನಾನು ಸರ್ಜಾಪುರ ಪಕ್ಕದ ಬೆಲ್ಲಾಪುರ ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು.
ಬೆಲೆ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಎದಕ್ಕೆ ಹೇಳ್ತೀನಿ ಅಂದರೆ, ನೀವು ಸಹ ಚೆನ್ನಾಗಿ ಓದಿ ಮುಂದೆ ಕೆಲಸಕ್ಕೆ ಹೋದಾಗ ನೀವು ಸಹ ಮುಂದೆ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಬೇಕಂತ ಕೇಳ್ಕೊತೀನಿ. ಎಷ್ಟು ಜನ ಮುಂದೆ ಬಂದು ಹೆಲ್ಪ್ ಮಾಡ್ತಾರೆ ಹೇಳ್ತೀರಾ? ಯಾರು ಹೇಳ್ತೀರೋ ಅವ್ರ ಸ್ಕಾಲರ್ಶಿಪ್. ತುಂಬ ಸಂತೋಷ. ಚೆನ್ನಾಗಿ ಓದಿ ಮುಂದೆ ಬಂದು ಮತ್ತು ರೋಟರಿ 10 ವರ್ಷ ಸೇವಾ ಸಂಸ್ಥೆಯಲ್ಲಿ ಒಂದು ಅನಿಸಿಕೆ ಅಂದರೆ, ಯಾರೂ ಸಹ ಬಡತನದಿಂದ ವಿದ್ಯಾಭ್ಯಾಸ ಕಡಿತಗೊಳಿಸಬಾರದು ಅಂತ ನಮ್ಮ ಇವತ್ತು ಆ ಒಂದು ಧ್ಯೇಯದಿಂದ ಯಾರೂ ಸಹ ಬಡತನದಿಂದ ವಿದ್ಯಾಭ್ಯಾಸ ಕಡಿತಗೊಳಿಸಬಾರದು ಅಂತ ಸಂಸಾರ ಫೌಂಡೇಶನ್ ಮತ್ತು ಆದಷ್ಟು ದಾನಿಗಳು ಇವತ್ತು ಮುಂದೆ ಬಂದು ನಮ್ಮ ಎಜುಕೇಶನ್ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸುತ್ತಾ ನನಗೆ ಅವಕಾಶ ನಮ್ಮ ಶಾಲೆಗೆ ಬೇಕಾದಂತ ಮೂಲಭೂತ ಅಗತ್ಯತೆಗಳಾದ ಟಾಯ್ಲೆಟ್ ಮೆಟೀರಿಯಲ್ಸ್ ಯಾವ ಕಂಪನಿಯವರು ಕೊಡಲ್ಲ. ಆದರೆ ಸಂಸ್ಥೆಗಳು ನಮಗೆ ಟಾಯ್ಲೆಟ್ ಮೆಟೀರಿಯಲ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬಾ ಉಪಯೋಗ ಆಗಿದೆ. ಎರಡನೇ ಟಾಯ್ಲೆಟ್ ಹೊಡೆಯಲಿಕ್ಕೆ ಸರ್ಕಾರದಿಂದ ನಮಗೆ 10% ಮಾತ್ರ ಬರೋದು. ಆದರೆ ಟಾಯ್ಲೆಟ್ ಹೊಡೆಯಲಿಕ್ಕೆ ಪ್ರತಿ ತಿಂಗಳು ನೇಮಕ ಮಾಡಿಕೊಂಡು ಅವರಿಗೆ ಸಂಬಳವನ್ನು ಸಹ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕೃತಜ್ಞತೆ ಎಷ್ಟು ಹೇಳಿದ್ರೆ ಸಾಕು. ಯಾಕಂದ್ರೆ ಟಾಯ್ಲೆಟ್ ಬಳಸಬಾರದು ರೂಢಿರೋದ್ರಿಂದ ಯಾರು ಹೊಡಿಬೇಕು ಟಾಯ್ಲೆಟ್ ಅನ್ನ ಅಂತ ಒಂದು ಟೈಮಲ್ಲಿ ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸಂಸಾರದವರು, ಒಬಿಎಸ್ನವರು, ಜೆಎಸ್ ಫೌಂಡೇಶನ್ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಟೀಮ್ ಅಂದ್ರೆ, ಈರಪ್ಪ ಸರ್ ಯಾವಾಗಲೂ ನಮಗೆ ಫೋನ್ ಮಾಡಿ ಹೇಗೆ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ ಏನೋ ಸಮಸ್ಯೆ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಗುಣಮುಖವಾಗಿ खुशी है that education this whole activity of students doing well is thanks to the teachers, the headmasters, headmasters, and the block education officers. So I thank all of you for making Bangalore come to the top course of Bangalore South, and I am looking forward to Bangalore coming to the top of entire Karnataka. That is the goal that we should all have, and Sansera will continue to do its best. Still, students will improve after their scholarship amount is increasing. Other one company so when I requested people connected to me, they immediately came forward. So first is the Rotary Club in the immediate the Health City Rotary Club came forward. MCKS, last year position they are continuing this year. Candidates school and friend of our like all the 2 years is support from in GSS Foundation. Our scholarship of the teachers go other from so it's not just Sansera alone. It is all these people joining together is giving this scholarship. So what happens is more students come, there are more people to give. So you do better. I am telling all students do better. You know, who are trying to use you? I want to know how many of you are going to do engineering. Please stand up. Engineering yes or no? Engineering ಯಾರು ಮಾಡ್ತಾರೆ ನಿಂತ್ಕೊಳ್ಳಿ. ಯಾರು ಇಲ್ವಾ? ಅಲ್ಲಿ only one lady. Stand up. Who else? Who is going to do MBBS? Stand up. All. So I am telling you that as
take up more higher professional courses and get better jobs. Don't just do some small